ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ಈಸಿ ರೆಸಿಪಿ ಮತ್ತು ಸೂಪರ್ ಟೇಸ್ಟಿಯಾಗಿರುವಂಥ ರಸಮ್ ಮಾಡೋಣ ಬನ್ನಿ. ಇದು 100% ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ. ನೀವು ತಮ್ಮನೇಲಿ ನೋಡಬಹುದು. ಅಷ್ಟೇ ಟೇಸ್ಟಿಯಾಗಿ ಅಷ್ಟೇ ಡಿಫ್ರೆಂಟಾಗಿರುತ್ತೆ ಮತ್ತು ಇದು ಬೇಗನೆ ಕೂಡ ಆಗುತ್ತೆ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸ್ವಲ್ಪ ಬೇಳೆ ಹಾಕಿದ್ದೀನಿ, ಅದನ್ನು ವಾಶ್ ಮಾಡಿಕೊಂಡು ಇಲ್ಲಿ 4 ಟೊಮೆಟೊನ ಹಾಕ್ಕೊಂಡು ಕಟ್ ಮಾಡ್ಕೊಂಡು ಬೇಯಿಸ್ಕೊಂಡಿದ್ದೀನಿ. 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಆಯಿತಾ, ಈ ಒಂದು 2 ವಿಷಲ್ ಕೂಗಿರೋವಂಥದ್ದು ಈ ರೀತಿ ಆಗಿರುತ್ತೆ. ನಾನಿಲ್ಲಿ ಟೊಮೆಟೊ ತೆಗೆದುಬಿಟ್ಟು ಅಂದರೆ ಮಿಕ್ಸಿಗೆ ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಕೋತೀನಿ. ಅದಾದಮೇಲೆ ನಾನಿಲ್ಲಿ ಒಂದು ಒಗ್ಗರಣೆ ಕೊಡಬೇಕಾಗತ್ತೆ. ಅದು ಯಾವ ರೀತಿ ಇರುತ್ತೆ ಅಂತ ನೀವು ನೋಡಬಹುದು. ನಾನಿಲ್ಲಿ ಕೈಯಲ್ಲೇ ತೊಗೊಳ್ತಾ ಇದ್ದೀನಿ. ಅದನ್ನು ತೆಗೆದುಬಿಟ್ಟು ರುಬ್ಕೊಂಡು ಸೈಡಲ್ಲಿ ಇಟ್ಕೋತೀನಿ. ಸೊ ಅದಾದಮೇಲೆ ಸ್ವಲ್ಪ ಒಗ್ಗರಣೆ ಕೊಡಬೇಕಾಗುತ್ತೆ. ಒಗ್ಗರಣೆಗೋಸ್ಕರ ಒಂದು ಪಾತ್ರೆ ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ, ಬೆಳ್ಳುಳ್ಳಿ ಹಾಕಿ, ಒಂದು ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕಿ, ಆಮೇಲೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಏನು ಬೇಳೆ ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿದಾಗ ಇದು ಒಳ್ಳೆ ರಸಮ್ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ಈ ಒಂದು ಸ್ಮ್ಯಾಶ್ ಮಾಡಿರುವಂಥ ಬೇಳೆ ಕಟ್ಟನ್ನು ಅದರೊಳಗಡೆ, ಅಂದರೆ ನಾನು ಒಗ್ಗರಣೆ ಹಾಕಿರ್ತೀನಲ್ಲ, ಕರಿಬೇವೆಲ್ಲ ಹಾಕಿ ಆ ಒಗ್ಗರಣೆಗೆ ಇದನ್ನು ಹಾಕಿ, ನಾನು ಇನ್ನೇನು ಮಿಕ್ಸಿಗೆ ಟೊಮೆಟೊ ರುಬ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕಿಬಿಟ್ಟು, ಅದಾದಮೇಲೆ ಈ ಒಂದು ರಸಮ್ಗೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಹುಣಸೆಹಣ್ಣಿನ ಹುಳಿ ಕೂಡ ಹಿಂಡಬೇಕು, ಬಿಕಾಸ್ ಟೇಸ್ಟಿಗೋಸ್ಕರ. ಸೊ ಹಾಗಾಗಿ ಹುಣಸೆಹಣ್ಣಿನ ಹುಳಿ ಕೂಡ ಹಿಂಡಿ, ಅದಾದಮೇಲೆ ಇಲ್ಲಿ ನಾನು ಒಂದು 2 ಸ್ಪೂನಷ್ಟು ರಸಮ್ ಪೌಡರ್ ಹಾಕ್ತೀನಿ. ಆಯಿತಾ, ರಸಮ್ ಪೌಡರು, ಸ್ವಲ್ಪ ಉಪ್ಪು, ಇಲ್ಲಿ ಒಂದು 4 ಮೆಣಸು ಕೂಡ ಹಾಕ್ತೀನಿ, ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡಿ. ಅದಾದಮೇಲೆ ಇಲ್ಲಿ ನಾನು ಒಂದು 1/2 ಸ್ಪೂನಷ್ಟು ಸಾಂಬಾರು ಪೌಡರ್ ಕೂಡ ಹಾಕಿದ್ದೀನಿ. ಇದನ್ನು ತುಂಬ ಚೆನ್ನಾಗಿ ಕುದಿಸಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ, ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ, ಅಂದರೆ ಮೇಲ್ಗಡೆ ಹಾಕ್ಕೊಳ್ಳಿ. ಸೂಪರ್ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರುವಂಥ ಈ ಒಂದು ರಸಮ್ ಅಲ್ಟಿಮೇಟ್ ಆಗಿರುತ್ತೆ. ಮತ್ತು ನೀವು ಒಂದು ಸಲ ತಿನ್ನೋರು 2 ಸತಿ ಅನ್ನ ಹಾಕಿಸ್ಕೊಂಡು ಈ ಒಂದು ಸಾಂಬಾರು ಹಾಕ್ಕೊಂಡು ತಿಂತೀರಾ. ಅಷ್ಟು ಬ್ಯೂಟಿಫುಲ್ಲಾಗಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ಟ್ರಸ್ಟ್ ಮೀ, ನೀವು ಒಂದು ಸಲ ಟ್ರೈ ಮಾಡಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆಯಿತಾ, ಏಕೆಂದರೆ ಇಷ್ಟೆಲ್ಲ ಹೇಳಿದ್ಮೇಲೆ ಖಂಡಿತ ಮಾಡೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಿಸ್ ಮಾಡಲೇಬೇಡಿ, ಈ ಒಂದು ರಸಮ್ನ ಟ್ರೈ ಮಾಡಿ. ಸೂಪರ್ ಟೇಸ್ಟಿಯಾಗಿ, ಸೂಪರ್ ಹೆಲ್ದಿಯಾಗಿರುತ್ತೆ. ಅಷ್ಟೇ ಅಲ್ಲ, ಯಾರಿಗಾರು ಅರ್ಜೆಂಟ್ ಇದ್ದಾಗ ಸೊ ಈ ಒಂದು ಸ್ಪೆಷಲ್ ಆಗಿರುವಂಥ ರಸಮ್ ತಿಂತಾ ಇದ್ದರೆ ಹೋಟೆಲ್ ಸ್ಟೈಲಲ್ಲಿ ಇರುವಂಥ ಈ ಒಂದು ರಸಮ್ ಅಲ್ಟಿಮೇಟ್ ಆಗಿರುತ್ತೆ. ಎಲ್ಲರೂ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಸೊ ಟ್ರೈ ಮಾಡಿ, ಮಿಸ್ ಮಾಡಲೇಬೇಡಿ. ಓಕೆ, ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಶೇರ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಲೇಬೇಡಿ. ನಿಮ್ಮ ಸಬ್ಸ್ಕ್ರೈಬ್ ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೆ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ. ಸೊ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಈ ಒಂದು ಟೇಸ್ಟಿಯಾಗಿರೋ ಫುಡ್ನ ನೀವು ಖಂಡಿತ ಮಾಡ್ಕೊಂಡು ತಿಂತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಆಗ್ತಾಡಲ್ಲ, ನೀವು ಕೂಡ ಟ್ರೈ ಮಾಡಿ. ಓಕೆ, ನಾನಿಲ್ಲಿ ಅಷ್ಟೇ ಅಲ್ಲ, ಈ ಒಂದು ರಸಮ್ ಆಯಿತು, ತಿಂಡಿ ಆಯಿತು, ಚಿತ್ರಾನ್ನ ಮಾಡಿದೆ. ಸೊ ಈ ಒಂದು ರಸಮ್ ಕೂಡ ಆಯಿತು. ಅದಾದಮೇಲೆ ನಾಳೆಗೆ ತಿಂಡಿಗೋಸ್ಕರ ಏನಾದರೂ ಮಾಡಬೇಕಲ್ಲ. ಸೊ ಅದಕ್ಕಾಗಿ ಈ ಒಂದು ಮಲ್ಟಿಗ್ರೇನ್ಸ್ನ ನೆನೆ ಹಾಕಿ ಇಟ್ಟಿದ್ದೀನಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತಂದರೆ, ಎಲ್ಲ ಬೇಳೆಕಾಳುಗಳನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇದನ್ನು ಒಂದು 6 ಗಂಟೆ ನೆನೆಸಿ ರುಬ್ಬಿ ಇಡಬೇಕು. ಸೊ ಈ ಒಂದು ರೆಸಿಪಿ ನೆಕ್ಸ್ಟ್ ನಾಳೆ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಹೀಗೆ ವಾಚ್ ಮಾಡ್ತಾರಿ, ನನ್ನ ವೀಡಿಯೋಸ್ ನೋಡ್ತಾರಿ, ಸಪೋರ್ಟ್ ಮಾಡ್ತಾರಿ. ಖಂಡಿತ ನಿಮ್ಮ ಲೈಕ್ಸ್, ನಿಮ್ಮ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಎಲ್ಲವೂ ನಮಗೆ ತುಂಬ ಅತ್ಯಗತ್ಯವಾಗಿರುತ್ತೆ, ಅತ್ಯಮೂಲ್ಯ ಆಗಿರುತ್ತೆ. ಸೊ ಹಾಗಾಗಿ ನನ್ನ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.